ಎಸ್ಐಟಿಯಿಂದ ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದ ರಹಸ್ಯಗಳು. ಎಸ್ಐಟಿಯಿಂದ ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕು, ಬಗೆದಷ್ಟು ಬಯಲಾಗ್ತಿದೆ ಧರ್ಮಸ್ಥಳ ಪ್ರಕರಣದ ರಹಸ್ಯ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ತನಿಖೆ ಚುರುಕುಗೊಳ್ತಿದ್ದಂತೆ ಬಯಲಾಗ್ತಾ ಇದೆ ಒಂದೊಂದೇ ರಹಸ್ಯಗಳು. ಧರ್ಮಸ್ಥಳದಲ್ಲಿ ಸಿಕ್ಕಿದ ಕಳೇಬರ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಎಫ್ಎಸ್ಎಲ್ನ ಕೇಂದ್ರ ಕಚೇರಿಗೆ ಅಸ್ಥಿಪಂಜರ ರವಾನೆ ಆಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಕೇಂದ್ರ ಕಚೇರಿಗೆ ಅಸ್ಥಿಪಂಜರ ರವಾನೆ ಮಾಡಲಾಗಿದೆ. ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿರುವಂಥದ್ದು. ಬಗೆದಷ್ಟು ಬಯಲಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದ ಒಂದೊಂದೇ ರಹಸ್ಯಗಳು. ಎಸ್ಐಟಿಯಿಂದ ಧರ್ಮಸ್ಥಳ ಪ್ರಕರಣದ ತನಿಖೆ ಈಗಾಗಲೇ ಚುರುಕುಗೊಳಿಸಲಾಗಿದೆ. ತನಿಖೆ ಚುರುಕುಗೊಳ್ತಾ ಇದ್ದಂತೆ ಒಂದೊಂದೇ ರಹಸ್ಯಗಳು, ಒಂದೊಂದೇ ಸತ್ಯಾಂಶಗಳು, ನಿಜಾಂಶಗಳು ಎಲ್ಲವೂ ಕೂಡ ಬಟಾಬಯಲಾಗ್ತಾ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಸಿಕ್ಕಿದಂತಹ ಕಳೆಬರಹ ಎಫ್ಎಸ್ಎಲ್ಗೆ ರವಾನೆಯನ್ನ ಮಾಡಲಾಗಿದೆ. ಎಫ್ಎಸ್ಎಲ್ನ ಕೇಂದ್ರ ಕಚೇರಿಗೆ ಅಸ್ಥಿಪಂಜರ ರವಾನೆಯಾಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕೇಂದ್ರ ಕಚೇರಿಗೆ ರವಾನೆ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಟೀಮ್. ಧರ್ಮಸ್ಥಳದಲ್ಲಿ ಕಳೆಬರಗಳು ಸಿಕ್ಕಿತ್ತು. 5 ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಈ ಒಂದು ಎಫ್ಎಸ್ಎಲ್ಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಕೇಂದ್ರ ಕಚೇರಿಗೆ ಅಸ್ಥಿಪಂಜರವನ್ನ ರವಾನೆ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದೆ ಎಸ್ಐಟಿ ಟೀಮ್. ನೋಡಿ, ಒಂದು ಕಡೆ ಧರ್ಮಸ್ಥಳಕ್ಕೆ ಕಳಂಕ ಅಂತ ಶ್ರೀ ಕ್ಷೇತ್ರದ ಪರವಾಗಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು ನಿಂತಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿದ 3 ಯೂಟ್ಯೂಬರ್ಸ್ ಸೇರಿದಂತೆ 6 ಜನರು ಎಸ್ಐಟಿ ಮುಂದೆ ಹಾಜರಾಗಿ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಇದೇ ಒಂದು ಪ್ರಕರಣವನ್ನ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಿಜೆಪಿ ನಿಯೋಗ ಚರ್ಚೆಯನ್ನ ಕೂಡ ಮಾಡಿದೆ. ಈ ಎಲ್ಲದರ ಮಧ್ಯೆ ಇದೀಗ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರುವಂಥದ್ದು. ಆ ಎಕ್ಸ್ಕ್ಲೂಸಿವ್ ಮಾಹಿತಿ ಏನು ಅಂದರೆ, ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕೇಂದ್ರ ಕಚೇರಿಗೆ ಸಿಕ್ಕಿರುವಂತಹ ಕಳೆಬರಹವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಈ ಮೂಲಕ ಎಸ್ಐಟಿ ಟೀಮ್ ಮತ್ತಷ್ಟು ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ತಲೆಬುರುಡೆ ತಂದಿದ್ದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಮಟ್ಟಣ್ಣನವರು. ವಿಠ್ಠಲಗೌಡ ಬಂಗ್ಲೆಗುಡ್ಡದಿಂದ ಬುರುಡಿಯನ್ನ ತಂದಿದ್ದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಹೇಳಿಕೆ ಆಧರಿಸಿ ವಿಠ್ಠಲ್ ಗೌಡರನ್ನ ಕರೆದೊಯ್ದು ಮಹಜರು ಕೂಡ ಮಾಡಲಾಗಿದೆ. ಸ್ಥಳ ಮಹಜರು ವೇಳೆ ರಾಶಿ ರಾಶಿ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಭೂಮಿಯ ಮೇಲ್ಪದರದಲ್ಲೇ ರಾಶಿ ರಾಶಿ ಕಳೇಬರ ಪತ್ತೆಯಾಗಿತ್ತು. ಬಂಗ್ಲೆಗುಡ್ಡದಲ್ಲಿ ಮತ್ತಷ್ಟು ಅಸ್ಥಿಪಂಜರಗಳು ಸಿಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ದೂರುದಾರನಾಗಿದ್ದಂತಹ, ಇವಾಗ ಮುಖ್ಯ ಆರೋಪಿಯಾದಂತಹ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಒಂದು ಬುರುಡಿಯನ್ನ ತರ್ತಾರೆ. ಆ ಬುರುಡಿಯನ್ನ ಯಾರು ಕೊಟ್ಟಿದ್ದು, ಎಲ್ಲಿಂದ ಕೊಟ್ಟಿದ್ದು ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಆ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಸದ್ಯ ಟೆಕ್ನಿಕಲ್ ಸಮಸ್ಯೆಯನ್ನ ಎದುರಿಸ್ತಾ ಇದೆ ವಿಶೇಷ ತನಿಖಾ ತಂಡ ಎಸ್ಐಟಿ. ಅಲ್ಲಿ ಶವಗಳನ್ನ ಹೂಳಲಾಗಿದೆ ಎಂದು ಯಾರೂ ಕೂಡ ದೂರನ್ನ ನೀಡಿಲ್ಲ ಇದುವರೆಗೂ. ಮೂಲ ದೂರುದಾರ ಚಿನ್ನಯ್ಯ ಅಸ್ಥಿಪಂಜರ ಸಿಕ್ಕಿದ ಜಾಗದಲ್ಲಿ ತೋರಿಸಿಲ್ಲ. ಉತ್ಖನನ ಪ್ರಕ್ರಿಯೆಗೆ ಇದೇ ಎದುರಾಗಿರುವಂತಹ ತಾಂತ್ರಿಕ ಸಮಸ್ಯೆ. ದೂರಿಲ್ಲದೆ ಸ್ಥಳ ಅಗೆದರೆ ಮುಂದೆ ಪ್ರಕರಣದ ವಿಚಾರಣೆ ವೇಳೆ ಸಂಕಷ್ಟ ಎದುರಾಗಬಹುದು. ಕೋರ್ಟ್ ಟ್ರಯಲ್ನಲ್ಲಿ ಸಾಕ್ಷಿಗಳನ್ನ ನ್ಯಾಯಾಲಯ ಪರಿಗಣನೆ ಮಾಡೋದೇ ಇಲ್ಲ. ಹೀಗಾಗಿ ಪರ್ಯಾಯ ಮಾರ್ಗದ ಹುಡುಕಾಟದಲ್ಲಿ ಎಸ್ಐಟಿ ಟೀಮ್ ಇರುವಂಥದ್ದು. ನೋಡಿ, ಒಂದು ಕಡೆ ತಲೆಬುರುಡಿ ತಂದಿದ್ದಂತಹ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಮಾಹಿತಿಯನ್ನ ಕೂಡ ನೀಡ್ತಾರೆ. ಇದು ವಿಠ್ಠಲಗೌಡ ಅವರು. ವಿಠ್ಠಲಗೌಡ ಬೇರೆ ಇನ್ಯಾರು ಅಲ್ಲ, ಸೌಜನ್ಯ ಅವರ ಮಾವ. ವಿಠ್ಠಲಗೌಡ ಬಂಧನ ಸಾಧ್ಯತೆ ಬಗ್ಗೆಯೂ ಕೂಡ ಎಸ್ಐಟಿ ಸ್ಪಷ್ಟನೆಯನ್ನ ನೀಡಿದೆ. ಈಗಾಗಲೇ ಭೂಮಿ ಉತ್ಖನನ ಮಾಡಿ ವಿಠ್ಠಲಗೌಡ ತಲೆಬುರುಡೆ ತಂದಿಲ್ಲ. ಭೂಮಿಯ ಮೇಲ್ಪದರದಲ್ಲೇ ಬುರುಡೆ ಸಿಕ್ಕ ಹಿನ್ನೆಲೆ ಕಾನೂನು ಕ್ರಮ ಅಸಾಧ್ಯ ಎನ್ನಲಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ಗೆ ಎಸ್ಐಟಿ, ಗೃಹ ಇಲಾಖೆಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು.
ಈಗಾಗಲೇ ವಿಠ್ಠಲ ಗೌಡ ಬಂಧನ ಸಾಧ್ಯತೆಯ ಬಗ್ಗೆಯೂ ಕೂಡ ಎಸ್ಐಟಿ ಸ್ಪಷ್ಟನೆಯನ್ನ ನೀಡಿದೆ. ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ವಿಠ್ಠಲ ಗೌಡ ಬೇರೆ ಯಾರೂ ಅಲ್ಲ, ಸೌಜನ್ಯ ಅವರ ಮಾವರಾಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆದಂತಹ ಶರತ್ ಕಲಗಾರು. ಎಸ್ ಶರತ್ ಅವರೇ, ನೋಡಿ ಇಲ್ಲಿ ವಿಠ್ಠಲಗೌಡ ಅವರ ಬಂಧನ ಸಾಧ್ಯತೆ ಬಗ್ಗೆಯೂ ಕೂಡ ಎಸ್ಐಟಿ ಸ್ಪಷ್ಟನೆಯನ್ನ ಕೂಡ ನೀಡಿರುವಂತದ್ದು. ಹಾಗಾದ್ರೆ ಕೆಲವೊಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಎದುರಿಸ್ತಾ ಇದೆ ಎಸ್ಐಟಿ ಟೀಮ್. ಹಾಗಾದ್ರೆ ಏನೆಲ್ಲ ಒಂದು ಟೆಕ್ನಿಕಲ್ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಈ ಒಂದು ಪ್ರಕರಣ ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳಬಹುದು? ಈ ಒಂದು ಪ್ರಕರಣದ ತನಿಖೆಯಲ್ಲಿ ಹೊಸ ಸಾಕ್ಷ್ಯಗಳು ಎಸ್ಐಟಿಗೆ ಲಭ್ಯವಾಗಿವೆ. ಆದ್ರೆ ಆ ಒಂದು ಹೊಸ ಸಾಕ್ಷ್ಯಗಳನ್ನ ಈ ಒಂದು ಪ್ರಕರಣಕ್ಕೆ ಕನೆಕ್ಟ್ ಮಾಡೋದು ಹೇಗೆ ಅನ್ನುವಂತಹ ಒಂದು ತಾಂತ್ರಿಕ ಸಮಸ್ಯೆ ಎಸ್ಐಟಿ ಅಧಿಕಾರಿಗಳಿಗೆ ಮುಂದಾಗಿದೆ. ಯಾಕೆ ಅಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಕೇವಲ ಇವತ್ತಿನ ವಿಚಾರಣೆ ತನಿಖೆಯ ಬಗ್ಗೆ ಮಾತ್ರ ಯೋಚನೆಯನ್ನ ಮಾಡಿಲ್ಲ. ಮುಂದೆ ಕೋರ್ಟ್ಗೆ ಟ್ರಯಲ್ ಶುರುವಾದ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಹುದು, ಮತ್ತೆ ಡಿಫೆನ್ಸ್ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು, ಅದಕ್ಕೆ ಯಾವ ರೀತಿಯ ಉತ್ತರಗಳನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಉಲ್ಬಣವಾಗತ್ತೆ ಅನ್ನುವಂತ ದಿಕ್ಕಿನಲ್ಲೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಂಗಲೆಗೂಡದಲ್ಲಿ ಮೊನ್ನೆ ಸಿಕ್ಕಂತಹ ಮೃತದೇಹದ ಏನು ಒಂದು ಪಾರ್ಥಿವ ಶರೀರದ ಕೆಲವೊಂದು ಅಸ್ಥಿಪಂಜರಗಳು ಸಿಕ್ಕಿತ್ತು. ಅದನ್ನ ಈಗಾಗಲೇ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಮಡಿವಾಳಕ್ಕೆ ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿಗಳನ್ನ ಕರ್ನಾಟಕ ನ್ಯೂಸ್ ಪೀಠ್ಗೆ ಈಗಾಗಲೇ ಉನ್ನತ ಮೂಲಗಳು ಮಾಹಿತಿಯನ್ನು ನೀಡಿವೆ. ಜೊತೆಗೆ ಈ ಒಂದು ಕಾರ್ಯಕ್ಕೆ ಎಸಿ ಆಗಲಿ, ತಹಶೀಲ್ದಾರ್ ಆಗಲಿ ಅಥವಾ ಡಿಸಿ ಆಗಲಿ ಇರ್ಲಿಲ್ಲ. ಯಾಕಂತಂದ್ರೆ ಉತ್ಖನನ ಪ್ರಕ್ರಿಯೆಯನ್ನ ಮಾಡುವಂತಹ ನೆಸೆಸಿಟಿ ಇರಲಿಲ್ಲ. ಯಾಕಂದ್ರೆ ಭೂಮಿಯ ಮೇಲ್ಪದರದಲ್ಲೇನೆ ಈ ಒಂದು ಮೂಳೆಗಳು, ಅಸ್ಥಿಗಳು ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಸೊ ಭೂಮಿಯನ್ನ ಉತ್ಖನನ ಮಾಡಬೇಕು, ಒಳಗಿಂದ ಇರುವ ಒಂದು ಅಸ್ಥಿಪಂಜರವನ್ನ ತೆಗಿಬೇಕು ಅನ್ನುವ ಸಂದರ್ಭದಲ್ಲಿ ಮಾತ್ರ ಮ್ಯಾಜಿಸ್ಟ್ರೇಟ್ ಏನೋ ಒಂದು ಇರುವಂತಹ ಒಂದು ಅಗತ್ಯ ಇರ್ತವೆ, ಅವರ ಉಪಸ್ಥಿತಿ ಅಗತ್ಯ ಇರುತ್ತೆ. ಅವರು ಇಲ್ಲದೆ ಇರುವಂತಹ ಒಂದು ಈ ರೀತಿ ಅಲ್ಲದೆ ಭೂಮಿಯ ಮೇಲ್ಪದರದಲ್ಲೇ ಇದ್ದಾಗ ಮ್ಯಾಜಿಸ್ಟ್ರೇಟ್ ಇರುವ ಅಗತ್ಯತೆ ಇರೋದಿಲ್ಲ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಹಲವಾರು ತಾಂತ್ರಿಕ ಸಮಸ್ಯೆಗಳು ಯಾಕೆ ಎದುರಾಗ್ತಾ ಇದಾವೆ ಅಂತಂದ್ರೆ, ಮೂಲ ದೂರುದಾರ ಚಿನ್ನಯ್ಯ ಏನಿದ್ದ ಆತ ಹೇಳಿದ್ದನ್ನ ಸತ್ಯ ಅಂತ ಮೊದಲಿಗೆ ಪರಿಗಣಿಸಲಾಗಿತ್ತು. ಯಾಕೆ ಅಂತಂದ್ರೆ ಆತ ನೀಡಿದ್ದು ಮ್ಯಾಜಿಸ್ಟ್ರೇರಿಯಲ್ ಹೇಳಿಕೆ ಆಗಿತ್ತು. 164 ಹೇಳಿಕೆಯನ್ನ ಆತ ರೆಕಾರ್ಡ್ ಮಾಡಿದ್ದ. ಆದ್ರೆ 164 ನಲ್ಲಿ ಆತ ಸುಳ್ಳು ಹೇಳಿದ್ದ ಅನ್ನುವಂಥದ್ದು ವಿಚಾರಣೆ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಆತ ತಲೆಬುರುಡೆಯನ್ನ ಆತ ತಂದಿದ್ದಲ್ಲ, ವಿಠ್ಠಲ್ ಗೌಡರು ತಂದಿದ್ದು. ವಿಠ್ಠಲ್ ಗೌಡ ಗಿರೀಶ್ ಮಠಣ್ಣವ್ರಿಗೆ ಹೇಳ್ತಾರೆ. ಗಿರೀಶ್ ಮಠಣ್ಣವರವರು ಚಿನ್ನಯ್ಯನಿಗೆ ಹೇಳಿ, ಚಿನ್ನಯ್ಯ ಅದಾದ ನಂತರದಲ್ಲಿ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ತೆಗೆದುಕೊಂಡು ಹೋಗಿ ದೂರನ್ನ ನೀಡಿದ್ದ ಅಥವಾ ಇಷ್ಟ ಹೇಳಿಕೆಯನ್ನು ನೀಡಿದ್ದ ಅನ್ನುವಂತಹ ಮಾತು ಗೊತ್ತಾದ ನಂತರದಲ್ಲಿ ಚಿನ್ನಯ್ಯನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಆತನಿಗಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅದನ್ನು ಕೂಡ ತೆಗೆದು ಹಾಕಲಾಗಿತ್ತು. ಪರ್ಜುರಿ ಮತ್ತೆ ಫೋರ್ಜರಿ ಎರಡೂ ಪ್ರಕರಣಗಳನ್ನ ಲೈಯಿಂಗ್ ಅಂಡರ್ ದ ಓತ್ ಅನ್ನುವಂತಹ ಕಾರಣಕ್ಕಾಗಿ ಆತನ ಮೇಲೆ ದಾಖಲಿಸಲಾಗಿತ್ತು. ಅದಾದ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆತ ತಲೆಬುರುಡೆಯನ್ನ ಬಂಗ್ಲೆಗೂಟದಿಂದ ತಂದಿದ್ದು ವಿಠ್ಠಲ್ ಗೌಡ ನನಗೆ ಗಿರೀಶ್ ಮಠಣ್ಣ ಅವರು ಹೇಳಿದ್ರು, ನಾನು ಅದಾದ ನಂತರದಲ್ಲಿ ತಂದೆ. ಈ ಒಂದು ಪ್ರಕರಣದ ತನಿಖೆಯ ವೇಗ ಹೆಚ್ಚಿಸುವ ಒಂದು ಕಾರಣಕ್ಕಾಗಿ ಸತ್ಯವನ್ನು ಆಚೆ ತರಬೇಕು ಅನ್ನುವಂತಹ ಒಂದು ವಿಚಾರಕ್ಕಾಗಿ ನಾವು ಅದನ್ನು ತೆಗೆದುಕೊಂಡು ಬರ್ಬೇಕಾಯ್ತು. ಈ ಅಂತ ಸುಳ್ಳಿನ ನಂತರದಲ್ಲಿ ಈಗ ಭೂಮಿಯ ಮೇಲ್ಪದರದಲ್ಲಿ ಹಲವಾರು ಅಸ್ಥಿಪಂಜರಗಳು ಎಸ್ಐಟಿಗೆ ಸಿಕ್ಕಿದೆ. ಅದನ್ನು ಎಫ್ಎಸ್ಎಲ್ಗೆ ಕೂಡ ಕಳಿಸಲಾಗಿದೆ. ಜೊತೆಗೆ ಇದಾದ ನಂತರದಲ್ಲಿ ವಿಚಾರಣೆಯ ಹಂತದಲ್ಲಿ ಮುಂದೆ ಏನು ಅನ್ನುವಂತ ಪ್ರಶ್ನೆ ಎಲ್ರಿಗೂ ಕೇಳಿಬರುವಂತದ್ದು. ಯಾಕೆಂತಂದ್ರೆ ಭೂಮಿಯ ಮೇಲ್ಪದರದಲ್ಲೇ ಹೆಚ್ಚಿನ ಎಲುಬುಗಳು ಸಿಕ್ಕಾಗ ಒಳಗಡೆ ಕೂಡ ಇರುವಂತಹ ಸಾಧ್ಯತೆಗಳು ದಟ್ಟವಾಗಿ ಇರ್ತವೆ. ಮತ್ತೆ ಎಸ್ಐಟಿ ಅಧಿಕಾರಿಯು ಅಲ್ಲಿ ಒಂಥರ ಬ್ಯಾಟಲ್ ಗ್ರೌಂಡ್ ಅಂತ ಅನಿಸ್ತಾ ಇದೆ ಅಂತ ಅನ್ನುವಂತಹ ಮಾತುಗಳನ್ನ ಕೂಡ ಕರ್ನಾಟಕ ನ್ಯೂಸ್ ಪೀಠ್ಗೆ ಹೇಳಿದ್ರು. ಬ್ಯಾಟಲ್ ಗ್ರೌಂಡ್ ಅಂತ ಅನಿಸ್ತಾ ಇದೆ ಅಂತಂದ್ರೆ ಒಂದು ಯುದ್ಧ ಭೂಮಿಯಲ್ಲಿ ನೂರಾರು ಶವಗಳು ಇರ್ತವೆ ಅನ್ನುವಂಥದ್ದು ಒಂದು ಸಾಮಾನ್ಯ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂತಹ ಮಾತುಗಳನ್ನ ಅವ್ರು ಆಡ್ತಾರೆ ಅಂತಂದ್ರೆ ಅವರಿಗೆ ಅಲ್ಲಿ ಎಷ್ಟು ಅಸ್ಥಿಪಂಜರಗಳು ಇರುವಂತಹ ಸಾಧ್ಯತೆಗಳು ಅವರಿಗೆ ಗೊತ್ತಿದ್ದಾವೆ.
So ಹೀಗಿರುವಾಗ ಅಲ್ಲಿ ಯಾರಾದ್ರೂ ಶವಗಳನ್ನ ಊತಾಕಿರುವುದನ್ನ ನೋಡಿದ್ದೇನೆ, ಕೇಳಿದ್ದೇನೆ, ಅಥವಾ ಯಾವ್ದಾದ್ರು ಈ ರೀತಿಯಾದಂತಹ ಒಂದು ಮಾತ್ರ SIT ಅಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಆ ಒಂದು ಯಾವುದೇ ರೀತಿಯಾದಂತಹ ಹೇಳಿಕೆಗಳಿಂದ ಸಾಕ್ಷಿಗಳಿಲ್ಲ. ಹೀಗಿರುವಾಗ ಅಲ್ಲಿ ಹೇಗೆ ಭೂಮಿಯನ್ನ ಅಗೆಯೋದು ಅನ್ನುವಂತಹ ಒಂದು ಟೆಕ್ನಿಕಲ್ ಸಮಸ್ಯೆಯಲ್ಲಿ SIT ಅಧಿಕಾರಿಗಳು ಸಿಕ್ಕಾಕೊಂಡಿದ್ದಾರೆ. ಸೊ ಹೀಗಿರುವಾಗ ಅದಕ್ಕೆ ಆಲ್ಟರ್ನೇಟಿವ್ ಏನು, ಪರ್ಯಾಯ ವ್ಯವಸ್ಥೆ ಏನು, ಪರ್ಯಾಯವಾಗಿ ಕಾನೂನಲ್ಲಿ ಯಾವ ಅವಕಾಶ ಇದೆ ಅನ್ನುವಂತಹ ಒಂದು ಚರ್ಚೆಯನ್ನ ಕೂಡ ಈಗಾಗಲೇ ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆಗೆ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾವ್ಯ, ಎಸ್, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.